ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ 4 ಪಕ್ಷಗಳಿಂದ ಬೆಂಬಲ ಮಾತ್ರ ಪಡೆದಿರೋದು. ವಿಸಿಕೆ, ಸಿಪಿಐ, ಸಿಪಿಎಂ, ಐಯುಎಂಎಲ್ ಬೆಂಬಲ ಮಾತ್ರ ಸಿಕ್ಕಿದೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಉಳಿದ 4 ಪಕ್ಷಗಳಿಂದ ವಿಜಯ್ ಅವರು ಬೆಂಬಲವನ್ನು ಮಾತ್ರ ಪಡೆದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಟಿವಿಕೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನ ಮಾಡಿರೋದು ಸರ್ಕಾರ ರಚನೆ ಮಾಡೋದಕ್ಕೆ. ಅದರ ಜೊತೆಗೆ ಹಲವು ಬೇಡಿಕೆಗಳನ್ನು ಇಟ್ಟಿರೋದು. ಪ್ರಮುಖ ಖಾತೆಗಳನ್ನು ಕೊಡಬೇಕು, ಅದರ ಜೊತೆಗೆ DCM ಮಾಡಬೇಕು ಅಂತ. ಈ ವಿಸಿಕೆ ಪಕ್ಷ ಇದೆಯಲ್ಲ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಅದರ ಜೊತೆಗೆ ಪ್ರಮುಖ ಖಾತೆಯನ್ನು ಕೊಡಬೇಕು ಅಂತ ಷರತ್ತುಗಳನ್ನು ಮುಂದಿಟ್ಟಿದೆ. ಇಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ಮಾತ್ರ ಮೈತ್ರಿಯನ್ನು ಮಾಡಿಕೊಂಡಿರೋದು. ಉಳಿದ ಏನು ಪ್ರಾದೇಶಿಕ ಪಕ್ಷಗಳಿದಾವಲ್ಲ 4 ಪಕ್ಷಗಳು, ಆ 4 ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನು ಮಾಡಿರೋದು. ನೋಡಿ, ವಿಜಯ್ ಈಗಾಗಲೇ ಸಂಪೂರ್ಣವಾಗಿ 120 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡಿ ಅನುಮತಿಯನ್ನು ಪಡೆದು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗ್ತಾರೆ. ಸ್ಟಾಲಿನ್ ಆಗಿರ್ಬೋದು, ಪಳನಿಸ್ವಾಮಿ, ರಜನಿಕಾಂತ್, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ 4 ಪಕ್ಷಗಳಿಂದ ಬೆಂಬಲ ಮಾತ್ರ ಪಡೆದಿರೋದು. ವಿಸಿಕೆ, ಸಿಪಿಐ, ಸಿಪಿಎಂ, ಐಯುಎಂಎಲ್ ಬೆಂಬಲ ಮಾತ್ರ ಸಿಕ್ಕಿದೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಉಳಿದ 4 ಪಕ್ಷಗಳಿಂದ ವಿಜಯ್ ಅವರು ಬೆಂಬಲವನ್ನು ಮಾತ್ರ ಪಡೆದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಟಿವಿಕೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನ ಮಾಡಿರೋದು ಸರ್ಕಾರ ರಚನೆ ಮಾಡೋದಕ್ಕೆ. ಅದರ ಜೊತೆಗೆ ಹಲವು ಬೇಡಿಕೆಗಳನ್ನು ಇಟ್ಟಿರೋದು. ಪ್ರಮುಖ ಖಾತೆಗಳನ್ನು ಕೊಡಬೇಕು, ಅದರ ಜೊತೆಗೆ DCM ಮಾಡಬೇಕು ಅಂತ. ಈ ವಿಸಿಕೆ ಪಕ್ಷ ಇದೆಯಲ್ಲ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಅದರ ಜೊತೆಗೆ ಪ್ರಮುಖ ಖಾತೆಯನ್ನು ಕೊಡಬೇಕು ಅಂತ ಷರತ್ತುಗಳನ್ನು ಮುಂದಿಟ್ಟಿದೆ. ಇಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ಮಾತ್ರ ಮೈತ್ರಿಯನ್ನು ಮಾಡಿಕೊಂಡಿರೋದು. ಉಳಿದ ಏನು ಪ್ರಾದೇಶಿಕ ಪಕ್ಷಗಳಿದಾವಲ್ಲ 4 ಪಕ್ಷಗಳು, ಆ 4 ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನು ಮಾಡಿರೋದು. ನೋಡಿ, ವಿಜಯ್ ಈಗಾಗಲೇ ಸಂಪೂರ್ಣವಾಗಿ 120 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡಿ ಅನುಮತಿಯನ್ನು ಪಡೆದು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗ್ತಾರೆ. ಸ್ಟಾಲಿನ್ ಆಗಿರ್ಬೋದು, ಪಳನಿಸ್ವಾಮಿ, ರಜನಿಕಾಂತ್, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ 4 ಪಕ್ಷಗಳಿಂದ ಬೆಂಬಲ ಮಾತ್ರ ಪಡೆದಿರೋದು. ವಿಸಿಕೆ, ಸಿಪಿಐ, ಸಿಪಿಎಂ, ಐಯುಎಂಎಲ್ ಬೆಂಬಲ ಮಾತ್ರ ಸಿಕ್ಕಿದೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಉಳಿದ 4 ಪಕ್ಷಗಳಿಂದ ವಿಜಯ್ ಅವರು ಬೆಂಬಲವನ್ನು ಮಾತ್ರ ಪಡೆದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಟಿವಿಕೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನು ಮಾಡಿರೋದು ಸರ್ಕಾರ ರಚನೆ ಮಾಡೋದಕ್ಕೆ. ಅದರ ಜೊತೆಗೆ ಹಲವು ಬೇಡಿಕೆಗಳನ್ನು ಇಟ್ಟಿರೋದು. ಪ್ರಮುಖ ಖಾತೆಗಳನ್ನು ಕೊಡಬೇಕು, ಅದರ ಜೊತೆಗೆ DCM ಮಾಡಬೇಕು ಅಂತ. ಈ ವಿಸಿಕೆ ಪಕ್ಷ ಇದೆಯಲ್ಲ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಅದರ ಜೊತೆಗೆ ಪ್ರಮುಖ ಖಾತೆಯನ್ನು ಕೊಡಬೇಕು ಅಂತ ಷರತ್ತುಗಳನ್ನು ಮುಂದಿಟ್ಟಿದೆ. ಇಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ಮಾತ್ರ ಮೈತ್ರಿಯನ್ನು ಮಾಡಿಕೊಂಡಿರೋದು. ಉಳಿದ ಏನು ಪ್ರಾದೇಶಿಕ ಪಕ್ಷಗಳಿದಾವಲ್ಲ 4 ಪಕ್ಷಗಳು, ಆ 4 ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನು ಮಾಡಿರೋದು. ನೋಡಿ, ವಿಜಯ್ ಈಗಾಗಲೇ ಸಂಪೂರ್ಣವಾಗಿ 120 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡಿ ಅನುಮತಿಯನ್ನು ಪಡೆದು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗ್ತಾರೆ. ಸ್ಟಾಲಿನ್ ಆಗಿರ್ಬೋದು, ಪಳನಿಸ್ವಾಮಿ, ರಜನಿಕಾಂತ್, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ
ಮಾತ್ರ ಮೈತ್ರಿಯನ್ನ ಮಾಡ್ಕೊಂಡಿರೋದು. ಉಳಿದ 4 ಪಕ್ಷಗಳಿಂದ ಬೆಂಬಲ ಮಾತ್ರ ಪಡೆದಿರೋದು. ವಿಸಿಕೆ, ಸಿಪಿಐ, ಸಿಪಿಎಂ, ಐಯುಎಂಎಲ್ ಬೆಂಬಲ ಮಾತ್ರ ಸಿಕ್ಕಿದೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಉಳಿದ 4 ಪಕ್ಷಗಳಿಂದ ವಿಜಯ್ ಅವರು ಬೆಂಬಲವನ್ನ ಮಾತ್ರ ಪಡೆದಿದ್ದಾರೆ. ಇಲ್ಲಿ ಕಾಂಗ್ರೆಸ್, ಟಿವಿಕೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನ ಮಾತ್ರ ಘೋಷಣೆಯನ್ನ ಮಾಡಿರೋದು ಸರ್ಕಾರ ರಚನೆ ಮಾಡೋದಕ್ಕೆ. ಅದರ ಜೊತೆಗೆ ಹಲವು ಬೇಡಿಕೆಗಳನ್ನು ಇಟ್ಟಿರೋದು. ಪ್ರಮುಖ ಖಾತೆಗಳನ್ನು ಕೊಡಬೇಕು, ಅದರ ಜೊತೆಗೆ DCM ಮಾಡಬೇಕು ಅಂತ. ಈ ವಿಸಿಕೆ ಪಕ್ಷ ಇದೆಯಲ್ಲ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಅದರ ಜೊತೆಗೆ ಪ್ರಮುಖ ಖಾತೆಯನ್ನು ಕೊಡಬೇಕು ಅಂತ ಷರತ್ತುಗಳನ್ನು ಮುಂದಿಟ್ಟಿದೆ. ಇಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ಮಾತ್ರ ಮೈತ್ರಿಯನ್ನು ಮಾಡಿಕೊಂಡಿರೋದು. ಉಳಿದ ಏನು ಪ್ರಾದೇಶಿಕ ಪಕ್ಷಗಳಿದಾವಲ್ಲ 4 ಪಕ್ಷಗಳು, ಆ 4 ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನು ಮಾಡಿರೋದು. ನೋಡಿ, ವಿಜಯ್ ಈಗಾಗಲೇ ಸಂಪೂರ್ಣವಾಗಿ 120 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡಿ ಅನುಮತಿಯನ್ನು ಪಡೆದು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗ್ತಾರೆ. ಸ್ಟಾಲಿನ್ ಆಗಿರ್ಬೋದು, ಪಳನಿಸ್ವಾಮಿ, ರಜನಿಕಾಂತ್, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ 4 ಪಕ್ಷಗಳಿಂದ ಬೆಂಬಲ ಮಾತ್ರ ಪಡೆದಿರೋದು. ವಿಸಿಕೆ, ಸಿಪಿಐ, ಸಿಪಿಎಂ, ಐಯುಎಂಎಲ್ ಬೆಂಬಲ ಮಾತ್ರ ಸಿಕ್ಕಿದೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಉಳಿದ 4 ಪಕ್ಷಗಳಿಂದ ವಿಜಯ್ ಅವರು ಬೆಂಬಲವನ್ನು ಮಾತ್ರ ಪಡೆದಿದ್ದಾರೆ. ಇಲ್ಲಿ ಕಾಂಗ್ರೆಸ್, ಟಿವಿಕೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನ ಮಾಡಿರೋದು ಸರ್ಕಾರ ರಚನೆ ಮಾಡೋದಕ್ಕೆ. ಅದರ ಜೊತೆಗೆ ಹಲವು ಬೇಡಿಕೆಗಳನ್ನು ಇಟ್ಟಿರೋದು. ಪ್ರಮುಖ ಖಾತೆಗಳನ್ನು ಕೊಡಬೇಕು, ಅದರ ಜೊತೆಗೆ DCM ಮಾಡಬೇಕು ಅಂತ. ಈ ವಿಸಿಕೆ ಪಕ್ಷ ಇದೆಯಲ್ಲ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಅದರ ಜೊತೆಗೆ ಪ್ರಮುಖ ಖಾತೆಯನ್ನು ಕೊಡಬೇಕು ಅಂತ ಷರತ್ತುಗಳನ್ನು ಮುಂದಿಟ್ಟಿದೆ. ಇಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ಮಾತ್ರ ಮೈತ್ರಿಯನ್ನು ಮಾಡಿಕೊಂಡಿರೋದು. ಉಳಿದ ಏನು ಪ್ರಾದೇಶಿಕ ಪಕ್ಷಗಳಿದಾವಲ್ಲ 4 ಪಕ್ಷಗಳು, ಆ 4 ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನು ಮಾಡಿರೋದು. ನೋಡಿ, ವಿಜಯ್ ಈಗಾಗಲೇ ಸಂಪೂರ್ಣವಾಗಿ 120 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡಿ ಅನುಮತಿಯನ್ನು ಪಡೆದು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗ್ತಾರೆ. ಸ್ಟಾಲಿನ್ ಆಗಿರ್ಬೋದು, ಪಳನಿಸ್ವಾಮಿ, ರಜನಿಕಾಂತ್, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ 4 ಪಕ್ಷಗಳಿಂದ ಬೆಂಬಲ ಮಾತ್ರ ಪಡೆದಿರೋದು. ವಿಸಿಕೆ, ಸಿಪಿಐ, ಸಿಪಿಎಂ, ಐಯುಎಂಎಲ್ ಬೆಂಬಲ ಮಾತ್ರ ಸಿಕ್ಕಿದೆ. ಟಿವಿಕೆ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಉಳಿದ 4 ಪಕ್ಷಗಳಿಂದ ವಿಜಯ್ ಅವರು ಬೆಂಬಲವನ್ನು ಮಾತ್ರ ಪಡೆದಿದ್ದಾರೆ. ಇಲ್ಲಿ ಕಾಂಗ್ರೆಸ್, ಟಿವಿಕೆ ಮಾತ್ರ ಮೈತ್ರಿಯನ್ನ ಮಾಡಿಕೊಂಡಿರೋದು. ಉಳಿದ ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನ ಮಾಡಿರೋದು ಸರ್ಕಾರ ರಚನೆ ಮಾಡೋದಕ್ಕೆ. ಅದರ ಜೊತೆಗೆ ಹಲವು ಬೇಡಿಕೆಗಳನ್ನು ಇಟ್ಟಿರೋದು. ಪ್ರಮುಖ ಖಾತೆಗಳನ್ನು ಕೊಡಬೇಕು, ಅದರ ಜೊತೆಗೆ DCM ಮಾಡಬೇಕು ಅಂತ. ಈ ವಿಸಿಕೆ ಪಕ್ಷ ಇದೆಯಲ್ಲ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಅದರ ಜೊತೆಗೆ ಪ್ರಮುಖ ಖಾತೆಯನ್ನು ಕೊಡಬೇಕು ಅಂತ ಷರತ್ತುಗಳನ್ನು ಮುಂದಿಟ್ಟಿದೆ. ಇಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ಮಾತ್ರ ಮೈತ್ರಿಯನ್ನು ಮಾಡಿಕೊಂಡಿರೋದು. ಉಳಿದ ಏನು ಪ್ರಾದೇಶಿಕ ಪಕ್ಷಗಳಿದಾವಲ್ಲ 4 ಪಕ್ಷಗಳು, ಆ 4 ಪಕ್ಷಗಳು ಬೆಂಬಲವನ್ನು ಮಾತ್ರ ಘೋಷಣೆಯನ್ನು ಮಾಡಿರೋದು. ನೋಡಿ, ವಿಜಯ್ ಈಗಾಗಲೇ ಸಂಪೂರ್ಣವಾಗಿ 120 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡಿ ಅನುಮತಿಯನ್ನು ಪಡೆದು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗ್ತಾರೆ. ಸ್ಟಾಲಿನ್ ಆಗಿರ್ಬೋದು, ಪಳನಿಸ್ವಾಮಿ, ರಜನಿಕಾಂತ್, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ.